ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಸಾಕಷ್ಟು ಸಲ ನಮ್ಮ ಮೈಂಡ್, ನಮ್ಮ ಮನಸ್ಸು, ನಮ್ಮ ಆರೋಗ್ಯವು ಕೂಡ ತುಂಬ ಒಂದು ಕಾನ್ಸಂಟ್ರೇಷನಲ್ಲಿರಲ್ಲ. ಸೊ ತುಂಬ ಒಂದು ಸ್ಟ್ರೆಸ್ಫುಲ್ ಆಗಿರುತ್ತೆ. ನಾನಾ ರೀತಿ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ, ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಸಾಕಷ್ಟು ಆಗ್ತಾ ಇರಲ್ಲ. ಇದಕ್ಕಾಗಿ ನಾವು ಎಷ್ಟೋ ಸಲ ಮೈಂಡನ್ನು ದ್ವಂದ್ವಕ್ಕೆ ಈಡಾಗ್ತೀವಿ. ಸೊ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಗಬೇಕು ಅಂತಂದರೆ ನಾವು ಸಾಕಷ್ಟು ಒಂದು ಮೋಟಿವೇಶನ್ಸ್ ಆಗಿರ್ಬೋದು, ಸಾಕಷ್ಟು ಒಂದು ಇನ್ಸ್ಪೈರ್ ಆಗಿರ್ಬೋದು ಸ್ಪೀಚ್ ನೋಡಿರ್ತೀವಿ. ಸೊ 7 days ಚಾಲೆಂಜ್, 16 days ಚಾಲೆಂಜ್, ಈ ರೀತಿ ಒಂದು ಪ್ರೇಯರ್ನ ಮಾಡ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಒಂದು ಮೆಡಿಟೇಷನ್ನ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಒಂದು ಪ್ರೇಯರ್ ರೀತಿ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಆರೋಗ್ಯವಾಗಿರ್ಬೋದು ಅನ್ನೋದನ್ನು ಸಾಕಷ್ಟು ಕೇಳ್ತಾ ಇರ್ತೀವಿ. ಹಾಗಾಗಿ ಇವತ್ತೊಂದು ನಾನು 90 days ಚಾಲೆಂಜಸ್ನ ತಂದಿದ್ದೀನಿ. ಆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ, ಹಾಗೆ ನಾವು ಫಾಲೋಅಪ್ ಮಾಡೋದ್ರಿಂದ, ಒಂದು ಪ್ರೇಯರ್ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳನ್ನೇ ನೀವು ನೋಡ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ತಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಕಾನ್ಸ್ಟೆಂಟ್ ಪ್ರೀತಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸ್ನೇಹಿತರೆ, ಒಂದು ವಿಷಯದ ಕಡೆ ಹೋಗೋಣ. ನಾವೊಂದು ಸಾಕಷ್ಟು ಒಂದು ಚಾಲೆಂಜಸ್ನ ನಾನು ಹಿಂದೆ ಹೇಳ್ದಾಗೆ ತಗೊಳ್ತಾ ಹೋಗ್ತಾ ಇರ್ತೀವಿ. ಸೊ ಪ್ರೇಯರ್ ಮಾಡ್ತಕ್ಕಂಥದ್ದು, ಸೊ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಬುಕ್ ರೀಡ್ ಮಾಡ್ತಕ್ಕಂಥದ್ದು, ಅಥವಾ ನಮಗೆ ಇಷ್ಟ ಆಗ್ತಕ್ಕಂತಹ ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಸಾಂಗ್ ಕೇಳ್ತಕ್ಕಂಥದ್ದು, ಸಾಂಗ್ ಹೇಳ್ತಕ್ಕಂಥದ್ದು, ಈ ರೀತಿ ನಾವೊಂದು ಒಂದು ಅಭ್ಯಾಸದ ಕಡೆಗೆ ಹೋದಾಗ ನಮ್ಮ ಜೀವನದ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಹಾಗೆ ನಾನು ಇವತ್ತು ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಪ್ರೇಯರ್ ಏನಂತ ಅಂದರೆ ಗ್ರ್ಯಾಟಿಟ್ಯೂಡ್, ಧನ್ಯತಾ ಮನೋಭಾವವನ್ನು, ಗ್ರ್ಯಾಟಿಟ್ಯೂಡ್, ಧನ್ಯವಾದಗಳನ್ನ ಸಲ್ಲಿಸೋದ್ರಿಂದ ನಮ್ಮ ಸಾಕಷ್ಟು ಜೀವನದ ಒಂದು ಎಷ್ಟೋ ನಿಷ್ಕಲ್ಮಶವಾದಂತಹ, ಕಲ್ಮಶದ ಇರ್ತಕ್ಕಂತಹ ಒಂದು ಭಾವನೆಗಳೆಲ್ಲವೂ ಕೂಡ ತೊಡೆದು ಹೋಗ್ಬಿಡುತ್ತೆ. ಸೊ ಸಾಕಷ್ಟು ಧನ್ಯತಾ ಭಾವವನ್ನು ಹೇಳೋದು ಅಂತ ಅಂದ್ರೇನು, ನಮ್ಮ ಮನದಾಳದಿಂದ, ನಮ್ಮ ಮನಸ್ಫೂರ್ತಿಯಾಗಿ ಭಗವಂತನಿಗೆ ಅಥವಾ ಬ್ರಹ್ಮಾಂಡಕ್ಕೆ, ಯೂನಿವರ್ಸಿಗೆ ನಾವು ಥ್ಯಾಂಕ್ ಯು ಹೇಳ್ತಕ್ಕಂಥದ್ದು, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಪವರ್ ಆಫ್ ನಾವು ಬರೀತಕ್ಕಂಥದ್ದು, ಈ ರೀತಿ ಮಾಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಪಾಯಿಂಟ್ ವೈಸ್ ಇದನ್ನೇನು ಹೇಳಕ್ಕೆ ಹೋಗಲ್ಲ. ಹಾಗೆ ಸಿಂಪಲ್ ಆಗಿ ಒಂದು ನನಗೆ ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು, ಗ್ರ್ಯಾಟಿಟ್ಯೂಡ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಹಾಗಾಗಿ ಇದೊಂದು ಪ್ರೇಯರ್ನ 90 ದಿನಗಳ ಕಾಲ ಒಂದು ಗುಡ್ ಪ್ರೇಯರ್, ಇದೊಂದು ಕನ್ಸಿಸ್ಟೆನ್ಸಿಯಾಗಿ ನೀವು ಮಾಡೋದ್ರಿಂದ ನೀವು ಒಂದು ಒಳ್ಳೆ ಲೈಫ್ ಲೀಡನ್ನು ಮಾಡ್ಬೋದು ಆ್ಯಂಡ್ ಸಕ್ಸಸ್ಫುಲ್ ಜೀವನವನ್ನು ನೀವು ಕಂಡುಕೊಳ್ಬೋದು. ಸಾಕಷ್ಟು ಪ್ರೇಯರ್, ಮೆಡಿಟೇಷನ್, ಮ್ಯಾನಿಫೆಸ್ಟೇಷನ್ನ ನೀವು ಒಂದು ಪ್ರೇಯರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ನಾನು ಹೇಳ್ತಕ್ಕಂತಹ 90 ದಿನಗಳನ್ನು ಗ್ರ್ಯಾಟಿಟ್ಯೂಡ್, ಧನ್ಯತಾ ಮನೋಭಾವವನ್ನು ನೀವು ಬೆಳಿಗ್ಗೆ ಇದನ್ನು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕಂತ ಅಂದರೆ, ರಿಲ್ಯಾಕ್ಸ್, ನೀವು ಬೆಳಿಗ್ಗೆ ಎದ್ದು ಹೋಗೋಕ್ಕಿಂತ ಮುಂಚಿತವಾಗಿ ಎದ್ದ ತಕ್ಷಣ, ಅಥವಾ ಬೆಳಗ್ಗೆ ರಾತ್ರಿ ಬಂದು ಮಲ್ಕೊಳ್ತಿರ್ದಲ್ಲ, ಆವಾಗ 1-2 ನಿಮಿಷ ನೀವು ಟೈಮ್ ಕೊಡಿ. ಆ ಟೈಮ್ ಕೊಟ್ಟಾಗ ನೀವು ರಿಲ್ಯಾಕ್ಸ್ ಆಗಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಸಿಚುವೇಶನ್, ಸಂದರ್ಭಕ್ಕೆ ತಕ್ಕಂತೆ ಏನಿದೆ ಅದಕ್ಕೆ ಒಂದು ಮನಸ್ಫೂರ್ತಿಯಾಗಿ ಧನ್ಯತಾ ಮನೋಭಾವವನ್ನು ಸಲ್ಲಿಸ್ತಕ್ಕಂಥದ್ದು. ಎಷ್ಟೋ ಸರಿ ನಮಗೆ ಹೃದಯ ಅಂತರಾಳದಿಂದ ನಮಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರಿಂದ ಬರ್ತಕ್ಕಂತಹ ಒಂದು ಗ್ರಿಪ್ ಏನಿರುತ್ತೆ, ಅದರಂತಹ ಶಕ್ತಿಗಳು ನಮಗೆ ಎಷ್ಟೋ ಹಾರ್ಮೋನ್ಸ್ನ ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ 1-2 ನಿಮಿಷ ನಿಮಗೆ ಏನು ಭಗವಂತ ನಿನಗೆ ಒಂದು ಒಳ್ಳೆಯದನ್ನು ಮಾಡಿದ್ದಾರೆ ಅದಕ್ಕೆ ಒಂದು ಧನ್ಯತಾ ಮನೋಭಾವವನ್ನು ಸಲ್ಲಿಸಿ. ಅಟ್ಲೀಸ್ಟ್ ಅದನ್ನು ಒಂದು 2 ಲೈನಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಅವಶ್ಯಕತೆ ಅನುಗುಣವಾಗಿ ಏನಿದೆ. ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಇಂತಹದೊಂದು ಮನೆಯನ್ನು ಕೊಟ್ಟಿದ್ದಕ್ಕೆ ಬ್ರಹ್ಮಾಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ ಬರೀರಿ, ಅಥವಾ ನಿಮ್ಮ ಮನಸ್ಸಲ್ಲಿ ಅದನ್ನು ಧ್ಯಾನ ಮಾಡಿ. ಇಂತಹ ಒಂದು ಬದುಕನ್ನು ಅರ್ಥಪೂರ್ಣವಾಗಿ ನನಗೆ ಕೊಟ್ಟಿದ್ದಕ್ಕೆ ಈ ಬ್ರಹ್ಮಾಂಡಕ್ಕೆ ಮನಪೂರ್ತಿಯಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ಮುಂಬರ್ತಕ್ಕಂತಹ ದಿನಗಳು, ಈ ಹಿಂದೆ ಇರ್ತಕ್ಕಂತಹ ಹೆಚ್ಚಿನದಾಗಿ ನನ್ನ ಜೀವನದಲ್ಲಿ ಬೆಳಕು, ಹೊಂಬೆಳಕು ಚೆಲ್ಲಿ, ಮತ್ತು ಅತ್ಯದ್ಭುತವಾದಂತಹ ಈ ಜೀವನವನ್ನು ನಡೆಸೋದಕ್ಕೆ, ಈ ನೇಚರನ್ನು ಸವಿಯೋದಕ್ಕೆ, ಅತ್ಯದ್ಭುತವಾದಂತಹ ಒಂದು ಒಳ್ಳೆ ನಿಲುವನ್ನು ಕೊಡೋದಕ್ಕೆ ನನಗೆ ದಯಮಾಡಿ ಸ್ವೀಕರಿಸಬೇಕು. ಇಷ್ಟೂ ದಿನ ಇದ್ದಕ್ಕಂತಹ ನೆಮ್ಮದಿಗಿಂತ ಅತ್ಯುನ್ನತವಾದಂತಹ ಬದುಕನ್ನು ನನಗೆ ನಿರ್ಮಾಣ ಮಾಡಲಿ. ಆ ನಿರ್ಮಾಣ ಮಾಡಿದ
ಇಂತಹ ಬದುಕಲ್ಲಿ 4 ಜನಕ್ಕೆ ನನ್ನಂತಹ ಒಂದು ಮಾರ್ಗದರ್ಶನವಾದಂತಹ ವ್ಯಕ್ತಿತ್ವವನ್ನು ನಾನು ಅಳವಡಿಸ್ಕೊಳ್ತೇನೆ. ನಿಮಗೆ ಏನು ಅನುಗುಣ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಇಂಥದ್ದೊಂದು ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ ಭಗವಂತನಿಗೆ ಥ್ಯಾಂಕ್ ಯು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟೋ ಜನ ಕಣ್ಬಿಟ್ಟು ಅಥವಾ ಸತ್ತೇ ಹೋಗ್ಬಿಟ್ಟಿರ್ತಾರೆ ಮಲಗಿದಂತಹ ಜಾಗದಲ್ಲೇ. ಭಗವಂತ ನಮಗೆ ಕಣ್ಣು ಓಪನ್ ಮಾಡಿಸಿದ್ದಾನೆ ಅಂತಂದರೆ ನಮಗೆ ಕೊಟ್ಟಂತಹ ಒಂದು ಒಳ್ಳೆ ಅತ್ಯದ್ಭುತವಾದಂತಹ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಬದುಕಲ್ಲಿ ಇಂತಹದೊಂದು ಅತ್ಯದ್ಭುತವಂತಹ ನನಗೆ ಪತಿದೇವರನ್ನು ಅಥವಾ ಒಂದು ಪತ್ನಿಯನ್ನು ಅಥವಾ ಒಂದು ಕುಟುಂಬವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಂತಹದೊಂದು ನನಗೆ ಒಂದು ಸಂಬಂಧವನ್ನು, ರಿಲೇಷನ್ಶಿಪ್, ಇದಕ್ಕೆ ವಸ್ತು ಆಗಿರ್ಬೋದು, ನಿಮಗೆ ಅನುಗುಣವಾಗಿ ನಿಮ್ಮ ಒಳ್ಳೇದು ಏನಾಗ್ತಾ ಇದೆ ನಿರ್ದಿಷ್ಟವಾಗಿ ಅದಕ್ಕೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ಕೂಡ ನೀವೊಂದು ಧನ್ಯತಾ ಮನೋಭಾವವನ್ನು ಮನಸ್ಫೂರ್ತಿಯಾಗಿ ಅದಕ್ಕೆ ಬ್ರಹ್ಮಾಂಡಕ್ಕೆ ಅರ್ಪಿಸೋದ್ರಿಂದ ನಿಮ್ಮ ಸಾಕಷ್ಟು 90 ದಿನಗಳ ಇದನ್ನು ಪಾಲಿಸ್ತಾ ಬನ್ನಿ. ನಿಮ್ಮ ಮೈಂಡ್ ಎಷ್ಟು ಪಾಸಿಟಿವ್ ಆಗಿ ಬರುತ್ತೆ, ಹಾಗೆ ನಿಮ್ಮ ಕೆಲಸಗಳು ಎಷ್ಟು ಫಾಸ್ಟಾಗಿ ಪ್ರೆಸೆಂಟ್ಲಿ ಹೇಗೆ ನಡೀತವೆ ಅನ್ನೋದನ್ನು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂತಹದೊಂದನ್ನು ನಾವೇನು ಮಾಡ್ತೀವಿ ಗೊತ್ತಾ, ನಾನು ಅಂಥ ಮನೆ ಕಟ್ಟಬೇಕಿತ್ತು, ಭಗವಂತ ನನಗೆ ಕರುಣಿಸಲೇ ಇಲ್ಲ, ಜಸ್ಟ್ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಇಂಥ ಮನೇಲಿರೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ, ಅದಕ್ಕೊಂದು ಥ್ಯಾಂಕ್ಸ್ ಅಂತ ಹೇಳಬೇಕು ಬ್ರಹ್ಮಾಂಡಕ್ಕೆ. ಎಷ್ಟೋ ಜನಕ್ಕೆ ಕಣ್ಣಿರಲ್ಲ, ಕೈ ಇರಲ್ಲ, ಊಟಕ್ಕೆ ಒಂದು ತುತ್ತು ಊಟಕ್ಕೆ ಎಷ್ಟೋ ಬೇಡ್ತಿರ್ತಾರೆ, ನಾನು ಸಾಕಷ್ಟು ನೋಡ್ತಾ ಇರ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ಭಗವಂತ ನಮ್ಗೆ ಇಷ್ಟೊಂದು ಬೆಳಕನ್ನು ಕೊಟ್ಟಿದ್ದಾನೆ ಅಂತಂದರೆ ನಾವು ಅವನಿಗೆ ಧನ್ಯತಾ ಮನೋಭಾವವನ್ನು ಮನಸ್ಫೂರ್ತಿಯಾಗಿ ಒಂದು ಗ್ರ್ಯಾಟಿಟ್ಯೂಡ್ನ ಬರಿಬೇಕಾಗುತ್ತೆ. ಇದಕ್ಕೆ ಗ್ರ್ಯಾಟಿಟ್ಯೂಡ್ ಪ್ರೇಯರ್ನ ನೀವು ಮಾಡಬೇಕಾಗುತ್ತೆ. ಇದನ್ನು ಬರೀತಕ್ಕಂಥದ್ದು ಒಂದು 2 ನಿಮಿಷ ಟೈಮ್ ಕೊಡಿ. ಎಷ್ಟು ಒಂದು ಒಳ್ಳೆ ಆತ್ಮ ತೃಪ್ತಿ ಇರುತ್ತೆ, ಎಷ್ಟು ಒಳ್ಳೆ ಅತ್ಯದ್ಭುತವಾದಂತಹ ಜೀವನವನ್ನು ನಡೆಸೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ನೋಡಿ. ಸೊ ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಬರಿತಾ ಬನ್ನಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಪ್ರಾಕ್ಟೀಸ್ ಪ್ರೇಯರ್ ಅಂತರ ಮಾಡ್ಕೊಬಿಡಿ. ಕನ್ಸಿಸ್ಟೆನ್ಸಿ ಏನು ಗೊತ್ತಾ, ನಾವು ಹೇಗೆ ಇವಾಗ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ವ್ಯಾಯಾಮ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ಅಥವಾ ಏನೋ ಒಂದು ಪ್ರೇಯರ್ ಮಾಡ್ತೀವಿ, ಅದೇ ರೀತಿ ಇದನ್ನು ಇನ್ಕ್ಲೂಡ್ ಆಗಿ ನಾನೊಂದು ಧನ್ಯತಾ ಮನೋಭಾವವನ್ನು ಈ ಬ್ರಹ್ಮಾಂಡಕ್ಕೆ ಸಲ್ಲಿಸಬೇಕು. ಈ ರೀತಿ ನೀವೊಂದು ಟೈಮ್ ಫಿಕ್ಸ್ ಮಾಡ್ಕೊಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ನೀವು ಇವಾಗ ಏನು ಕ್ಲಾಸಿಗೆ ಹೋಗಬೇಕು ಅನ್ನೋ ಟೈಮಿಂಗ್ಸು 9 ಗಂಟೆ ಇರುತ್ತಲ್ವ, ಹಾಗೆಯೇ ಇದಕ್ಕೊಂದು ಟೈಮ್ ಅಂತ ಫಿಕ್ಸ್ ಮಾಡಿ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಬ್ರಹ್ಮಾಂಡಕ್ಕೆ, ಭಗವಂತನಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಮಲಗ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನಿಜವಾಗ್ಲೂ ಅಮೇಝಿಂಗ್ ಆದಂತಹ ಲೈಫ್ನ ನೀವು ಕಾಣ್ತೀರಾ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗಿಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.